ಮಾಜಿ ಸಚಿವರು, ಗಂಗಾವತಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜನಮೆಚ್ಚಿದ ನಾಯಕ, ಬಳ್ಳಾರಿಯ ಅಭಿವೃದ್ಧಿಯ ಆಶಾಕಿರಣ ಅಂತೇಳಿ ಹೆಸರುವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ ರೆಡ್ಡಿಯವರ ಹುಟ್ಟುಹಬ್ಬ. ನಾಳೆ 58ನೇ ಹುಟ್ಟುಹಬ್ಬ ಇದೆ. ನಮಗೆ ಈ ಒಂದು ಹುಟ್ಟುಹಬ್ಬ ಬಹಳ ವಿಶೇಷ. ಕಾರಣ ಏನಪ್ಪ ಅಂದರೆ 14 ವರ್ಷಗಳ ನಂತರ ಅವರು ಬಳ್ಳಾರಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ. ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ, ಭಾರತೀಯ ಜನತಾ ಪಕ್ಷದ ಸಮಸ್ತ ಮುಖಂಡರ ಸಮ್ಮುಖದಲ್ಲಿ ಈ ಒಂದು ಹುಟ್ಟುಹಬ್ಬ ಆಗ್ತಾ ಇದೆ. ಅದಕ್ಕೆ ನಮಗೆಲ್ಲರಿಗೂ ಬಹಳ ಸಂತೋಷದಿದೆ. ಈ ಒಂದು ದಿನವನ್ನು ನಾವು ಕಾತುರದಿಂದ ಕಾಯ್ತಾ ಇದ್ವಿ. ನಾಳಿನ ದಿನ ಸನ್ಮಾನ್ಯ ಜನಾರ್ದನ ರೆಡ್ಡಿಯವರು ಬೆಳಿಗ್ಗೆ 7:30ರಿಂದಾನೇ ನಮ್ಮ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತೆ. ಹುಟ್ಟುಹಬ್ಬದ ಕಾರ್ಯಕ್ರಮಗಳು ಬೆಳಗ್ಗೆ 7:30ಕ್ಕೆ ಸನ್ಮಾನ್ಯ ಜನಾರ್ದನ ರೆಡ್ಡಿಯವರು ತಾಯಿ, ಬಳ್ಳಾರಿಯ ಅಧಿದೇವತೆ, ಗ್ರಾಮ ದೇವತೆ ಆಗಿರ್ತಕ್ಕಂಥ ತಾಯಿ ಕನಕದುರ್ಗಮ್ಮನ ದೇವಸ್ಥಾನದಲ್ಲಿ 5,001 ತೆಂಗಿನಕಾಯಿಗಳನ್ನು ಹೊಡೆಯುವ ಮೂಲಕ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ತದನಂತರ ಅಲ್ಲಿ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಇರುತ್ತೆ. ತದನಂತರ ಅವರ ನಿವಾಸದ ಹತ್ತಿರ ಬಂದು, ನಿವಾಸದ ಹತ್ತಿರ 9 ಗಂಟೆಗೆ 58 kg ಕೇಕ್ ಕಟ್ ಮಾಡುವ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅದಾದ ತಕ್ಷಣ ಒಂದು ವೇದಿಕೆ ಕಾರ್ಯಕ್ರಮ ಇರುತ್ತೆ. ವೇದಿಕೆ ಕಾರ್ಯಕ್ರಮದ ಮಧ್ಯದಲ್ಲಿ ರಕ್ತದಾನ ಶಿಬಿರ, ವಿಮ್ಸ್ ನೇತೃತ್ವದಲ್ಲಿ, ಡಾಕ್ಟರ್ ರವಿ ರೆಡ್ಡಿ ಅವರು ವಿಮ್ಸ್ ನೇತೃತ್ವದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾಳೆ ಸರಿಸುಮಾರು 100 ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಅಭಿಮಾನಿಗಳು ರಕ್ತದಾನವನ್ನು ಮಾಡ್ತಾರೆ. ಆ ಒಂದು ಕಾರ್ಯಕ್ರಮ ಅದಾದ ನಂತರ ನಾಳೆ ಎಲ್ಲ ಅನಾಥಾಶ್ರಮಗಳಿಗೆ, ಬಳ್ಳಾರಿಯಲ್ಲಿರ್ತಕ್ಕಂಥ ಎಲ್ಲ ಅನಾಥಾಶ್ರಮಗಳಿಗೆ ಪ್ರತಿಯೊಂದು ಅನಾಥಾಶ್ರಮಕ್ಕೆ ಕೇಕ್ ಮತ್ತು ಅಲ್ಲಿನ ಊಟ ವಿತರಣೆ ಕಾರ್ಯಕ್ರಮ ಇರುತ್ತೆ. ತದನಂತರ ಜಿಲ್ಲಾ ಆಸ್ಪತ್ರೆಯಲ್ಲಿ ನಮ್ಮ ಉಂಡೇಕರ್ ರಾಜೇಶ್ ಅವರು ಮತ್ತು ಉಮಾರಾಜ್ ಅವರ ತಂಡ ಅಲ್ಲಿ ಕೂಡ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದಾದ ನಂತರ ಮುನ್ನಾಬಾಯಿ ಅವರ ತಂಡ OPDಯಲ್ಲಿ ಅವರು ಕೂಡ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಇಡೀ ಬಳ್ಳಾರಿಯಲ್ಲಿ ಒಂದು ವಿಜೃಂಭದ ವಾತಾವರಣ ಮತ್ತು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳ್ಬೇಕಾಗುತ್ತೆ. ಸನ್ಮಾನ್ಯ ಜನಾರ್ದನ ರೆಡ್ಡಿ ಅವರಿಗೆ ನಮ್ಮ ವತಿಯಿಂದ, ಇಡೀ ಬಳ್ಳಾರಿ ಜನತೆ ವತಿಯಿಂದ ಹಾಗೂ ಸಮಸ್ತ ಕಾರ್ಯಕರ್ತರು ಮತ್ತು ಭಾರತೀಯ ಜನತಾ ಪಕ್ಷದ ಸಮಸ್ತ ಮುಖಂಡರ ವತಿಯಿಂದ ತುಂಬು ಹೃದಯದ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇವತ್ತೇನು ಬಳ್ಳಾರಿಯಲ್ಲಿ 14 ವರ್ಷ ನಂತರ ಬಳ್ಳಾರಿಯಲ್ಲಿ ಇವತ್ತು ಜನಾರ್ದನ ರೆಡ್ಡಿ ಸರ್ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಭಾಳಷ್ಟು ಸಂತೋಷ ಆಗ್ತಾ ಇದೆ. ಇವತ್ತೇನು ಅವರು 58ನೇ ವರ್ಷದ ಹುಟ್ಟುಹಬ್ಬವನ್ನು ಬಳ್ಳಾರಿಯಲ್ಲಿ ಭಾಳ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲರಿಗೂ ಬಳ್ಳಾರಿ ಜನತೆ ಮತ್ತು ಬಳ್ಳಾರಿ ಗ್ರಾಮ ದೇವತೆ ಆಗಿರುವಂಥ ಬಳ್ಳಾರಿ ದುರ್ಗಮ್ಮ ಅವರು ಆಶೀರ್ವಾದ ಸದಾ ಸಾರ್ ಮೇಲೆ ಇರಬೇಕು. ಅವರು ಬಳ್ಳಾರಿಯಲ್ಲಿ ನಿರಂತರವಾಗಿದ್ದು ಬಳ್ಳಾರಿ ಅಭಿವೃದ್ಧಿಗೆ ಶ್ರೀಕಾರ ಮೂಡಬೇಕಂತೇಳಿ ನಮ್ಮೆಲ್ಲರ ಕೋರಿಕೆ ಇದೆ. ಬರುವಂಥ ದಿನಗಳಲ್ಲಿ ಬಳ್ಳಾರಿ ಹೆಚ್ಚಿನ ಅಭಿವೃದ್ಧಿ ಕಾಣಬೇಕಂತೇಳಿ ಮನಸ್ಪೂರ್ವಕವಾಗಿ ಆ ದೇವರನ್ನು ಕೇಳುತ್ತಾ ಎಲ್ಲ ಶಕ್ತಿ ಅವ್ರಿಗೆ ಬಂದು ಅಭಿವೃದ್ಧಿ ಮಾಡೋಂಥ ಶಕ್ತಿ ಕಲಿಸ್ಬೇಕಂತೇಳಿ ತಮ್ಮ ಮೂಲಕ ಕೇಳ್ತಾ ಇದ್ದೀವಿ. ಇನ್ನು ಅವರು ರಾಜಕೀಯವಾಗಿ ಭಾಳಷ್ಟು ಬೆಳಿಬೇಕು. ಮುಂದಿನ ಚುನಾವಣೆಯಲ್ಲಿ ಕೂಡ ನಮ್ಮೆಲ್ಲರ ಆಶೆ ಇದೆ. ಬಳ್ಳಾರಿ ಜಿಲ್ಲೆಯಿಂದನೇ ಅವರು ಸ್ಪರ್ಧೆ ಮಾಡಬೇಕು. ಉಸ್ತುವಾರಿ ಮಂತ್ರಿಗಳಾಗಿ ಇದೇ ಒಂದು ಜಿಲ್ಲೆಯಿಂದ ಅವರು ನೇತೃತ್ವ ವಹಿಸಬೇಕಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ನಮ್ಮ ಬಳ್ಳಾರಿಯ ಹೆಮ್ಮೆಯ ಪುತ್ರ, ಅಭಿವೃದ್ಧಿ ಹಾರಿಕಾರರು, ಗಂಗಾವತಿಯ ಜನಪ್ರಿಯ ಶಾಸಕರಾಗಿರುವ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಅಣ್ಣನವರ 58ನೇ ವರ್ಷದ ಒಂದು ಜನ್ಮದಿನದ ಅಂಗವಾಗಿ ನಗರದ ಎಲ್ಲ ಕಡೆ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಒಂದು ವಿಭಜನೆಯಿಂದ ಒಂದು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಆ ಕನಕದುರ್ಗಮ್ಮನ ತಾಯಿ ಒಂದು ದೇವರಲ್ಲಿ ನಾನು ಮನಸ್ಫೂರ್ತಿಯಿಂದ ಪ್ರಾರ್ಥಿಸ್ತೀನಿ. ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು. ನಮ್ಮೆಲ್ಲರ ಆಸೆ ಏನಪ್ಪಾ ಅಂದರೆ ಜನಾರ್ದನ ರೆಡ್ಡಿ ಅಣ್ಣನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡ್ಬೇಕಂತೇಳಿ ನಮ್ಮೆಲ್ಲರ ಆಸೆ ಇದೆ. ಆ ತಾಯಿ, ಆ ದೇವರಲ್ಲಿ ನಾವೆಲ್ಲರೂ ಮನಸ್ಫೂರ್ತಿಯಿಂದ ಪ್ರಾರ್ಥಿಸುತ್ತಾ ಅವ್ರಿಗಿನ್ನ ಉನ್ನತ ಶಕ್ತಿ, ಆರೋಗ್ಯ, ಆಯುಷು, ಎಲ್ಲ ನೆಮ್ಮದಿ, ಸುಖ, ಶಾಂತಿ ಎಲ್ಲ ನೀಡಿ ಭಗವಂತ ಅವರ ಕುಟುಂಬಸ್ಥರು ಎಲ್ಲರನ್ನೂ ಕಾಪಾಡಬೇಕಂತೇಳಿ ನಮ್ಮ ಕಡೆಯಿಂದ ಅವ್ರಿಗೆ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳು ತಿಳಿಸುತ್ತಾ, ನಾಳೆ ವಿಶೇಷವಾಗಿ ವರ್ಷ ಮಾಡ್ತಿದ್ದಂಗೆ ನಾವು ನಗರದ ಒಂದು ಡಿಸ್ಟಿಕ್ ಆಸ್ಪತ್ರೆ ಆವರಣದಲ್ಲಿ ಬಡ ಜನರಿಗೆ ಒಂದು 500 ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಗರ್ಭಧಾರಣೆ ಹೆಣ್ಣು ಮಕ್ಕಳಿಗೆ ಒಂದು ಬ್ರೆಡ್, ಹಣ್ಣು, ಹಂಪಳ ಹಂಚುವಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಇನ್ನು ವಿಶೇಷವಾಗಿ ಬಳ್ಳಾರಿ ನಗರದ ಇಡೀ ಎಲ್ಲ ಕಡೆ ಎಲ್ಲ ಭಾಗಗಳಲ್ಲಿ ಕೂಡ ಅವರ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸ್ತಿದ್ದಾರೆ. ಹಾಗಾಗಿ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ,
ಅವ್ರಿಗೆ ಇನ್ನ ಶಕ್ತಿ ಕೊಡಲಿ. ಈ ಕರ್ನಾಟಕ ರಾಜ್ಯದ ಜನದ ಬಡ ಜನರ ಪರವಾಗಿ ಅವ್ರು ಇರ್ಬೇಕಂತೇಳಿ, ಮುಂದಿನ ದಿನಗಳಲ್ಲಿ ಇರ್ಬೇಕಂತೇಳಿ ಮನಸ್ಫೂರ್ತಿಯಿಂದ ಪ್ರಾರ್ಥಿಸ್ತಾ, ಎಲ್ಲ ನಮ್ಮ ಕಾರ್ಮಿಕರ ಪರವಾಗಿ, ಸ್ನೇಹಿತರ ಪರವಾಗಿ, ನಮ್ಮ ಕುಟುಂಬಸ್ಥರ ಪರವಾಗಿ ಮತ್ತೊಮ್ಮೆ ಅವರಿಗೆ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀನಿ.